ಫೋನ್ ಟ್ಯಾಪಿಂಗ್ ಅಂತಾನೆ ಹೇಳ್ಬೋದು. ನಮಗೆ ಹೆಚ್ಚು ಮಾಹಿತಿ ಇರುತ್ತೆ, ಪುನಃ ಅವರಿಗೆ ಹೆಚ್ಚು ಮಾಹಿತಿ ಇರೋದಿಲ್ಲ. ದೊಡ್ಡ ಮಟ್ಟದಲ್ಲಿ ಮೊದಲನೇ ಬಾರಿ ಪ್ರಾರಂಭ ಆಗಿದೆ. ಹಿಂದೆಯೂ ಆಗ್ತಿತ್ತು, ಈಗಲೂ ಆಗ್ತಾ ಇದೆ. ಸತ್ಯ ರಾಜ್ಯ ರಾಜಕಾರಣ ಮತ್ತೊಮ್ಮೆ ಫೋನ್ ಕದ್ದಾಲಿಕೆಯ ಕದನಕ್ಕೆ ಸಜ್ಜಾಗ್ತಿದೆ. ಆದ್ರೆ ಈ ಬಾರಿ ಕಾಂಗ್ರೆಸ್ನೊಳಗಿನ ಕಿಚ್ಚಿಗೆ ಈ ಫೋನ್ ಟ್ಯಾಪಿಂಗ್ ಅನ್ನು ತುಪ್ಪ ಸುರಿಯಲಾಗ್ತಿದೆ. ಡಿಸಿಎಂ ಡಿಕೆ ಬಣದ ಮೇಲೆ ನಿಗಾ ಇಡಲಾಗಿದೆ ಅಂತಿರೋ ಬಿಜೆಪಿ ಜೆಡಿಎಸ್ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ನ ಮೇಲೆ ಈ ಆರೋಪ ಮಾಡ್ತಿದೆ. ಸಿದ್ದರಾಮಯ್ಯ ಅವರು ಗುಪ್ತಚರ ಇಲಾಖೆಯನ್ನ ಬಳಸಿ ಡಿಕೆ ಆಪ್ತರ ಫೋನ್ ಕದ್ದಾಲಿಕೆ ಮಾಡ್ತಿದ್ದಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಯಾರ್ಯಾರು ಹೋಗ್ತಾರೆ, ಎಲ್ಲೆಲ್ಲಿ ಸೇರ್ತಾರೆ, ಫೋನ್ಗಳಲ್ಲಿ ಏನೇನು ಮಾತಾಡ್ತಾರೆ, ಅವ್ರು ಇವ್ರ ಮೇಲೆ ಇವ್ರು ಅವ್ರ ಮೇಲೆ ಎರಡೂ ಕಡೆಯಿಂದ ಇಂಟೆಲಿಜೆನ್ಸ್ ನಡೀತಾ ಇರ್ತದೆ. ಅಷ್ಟಕ್ಕೂ ಫೋನ್ ಕದ್ದಾಲಿಕೆಯ ಆರೋಪವನ್ನ ಮೊದಲು ಮಾಡಿದ್ದೇ ವಿಪಕ್ಷ ನಾಯಕ ಆರ್ ಅಶೋಕ್. ನೇರವಾಗಿ ಸಿಎಂ ಬಣದಿಂದಲೇ ಫೋನ್ ಟ್ಯಾಪಿಂಗ್ ನಡೀತಿದೆ ಅಂತ ಅಶೋಕ್ ನಿನ್ನೆ ಬಾಂಬ್ ಸಿಡಿಸಿದ್ರು. ಆದ್ರೆ ಈ ಆರೋಪವನ್ನ ಗೃಹ ಸಚಿವ ಪರಮೇಶ್ವರ್ ತಳ್ಳಿ ಹಾಕಿದ್ದಾರೆ. ಅವರಿಗೆ ಯಾರು ಹೇಳಿದ್ದು ನಮ್ ಸರ್ಕಾರದಲ್ಲಿ ಅದೆಲ್ಲ ನಡೀತಿಲ್ಲ ಅಂತ ತಿರುಗೇಟು ಕೊಟ್ರು. ಯಾರ್ಯಾರು ಹೋಗ್ತಾರೆ, ಎಲ್ಲೆಲ್ಲಿ ಸೇರ್ತಾರೆ, ಇವು ಫೋನ್ಗಳಲ್ಲಿ ಏನೇನು ಮಾತಾಡ್ತಾರೆ, ಫೋನ್ ಟ್ಯಾಪಿಂಗ್ ಅಂತಾನೆ ಹೇಳ್ಬೋದು. ನಮಗೆ ಹೆಚ್ಚು ಮಾಹಿತಿ ಇರುತ್ತೆ, ಪುನಃ ಅವರಿಗೆ ಹೆಚ್ಚು ಮಾಹಿತಿ ಇರೋದಿಲ್ಲ. ಅವ್ರಿಗೆ ಯಾರು ಹೇಳಿದ್ದಾರೆ? ಗೂಢಚರ್ಯರು, ಇಂಟೆಲಿಜೆನ್ಸ್ನವರು ಅವ್ರಿಗೆ ಹೇಳಿದ್ದಾರೆ. ಯಾರ ಫೋನನ್ನು ಯಾರು ಟ್ಯಾಪ್ ಮಾಡೋದು ಅಧಿಕೃತವಾಗಿ ನಮಗಂತೂ ಯಾವುದೂ ಗಮನದಲ್ಲಿ ಇಲ್ಲ. ಅಶೋಕ್ ಮಾತ್ರವಲ್ಲ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೂಡ ಫೋನ್ ಕದ್ದಾಲಿಕೆ ಆರೋಪಕ್ಕೆ ಧ್ವನಿಗೂಡಿಸಿದ್ರು. ಶಾಸಕರ ಫೋನ್ ಕದ್ದಾಲಿಕೆ ಮಾಡ್ತಿರೋದು ಇದೇ ಮೊದಲು ಎಂದಿದ್ರು. ಈ ಮಾತಿಗೆ ಕೆರಳಿದ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ನಮಗೆ ಅದರ ಅವಶ್ಯಕತೆ ಇಲ್ಲ ಅಂತ ಗುಡುಗಿದ್ದಾರೆ. ನಾನು ಅವರ ಪಕ್ಷದ ಶಾಸಕರುಗಳು, ಅವ್ರ ಪಕ್ಷದ ನಾಯಕರುಗಳ ಬಗ್ಗೆ ಇಂಟೆಲಿಜೆನ್ಸ್ ಮುಖಾಂತರ ಮಾಹಿತಿ ಸಂಗ್ರಹ ಮಾಡ್ತಾ ಇರತಕ್ಕಂಥದ್ದು ಬಹುಶಃ ರಾಜ್ಯದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಮೊದಲನೇ ಬಾರಿ ಪ್ರಾರಂಭ ಆಗಿದೆ. ಶಾಸಕರ ಫೋನ್ ಕದ್ದಾಲಿಕೆ ಮಾಡ್ತಕ್ಕಂಥ ಅವಶ್ಯಕತೆ ಏನೂ ಇಲ್ಲ. ಕದ್ದಾಲಿಕೆ ಆಗಿದೆ ಅನ್ನೋದು ಅವ್ರ ಹತ್ರ ಏನಾದರೂ ಅನಿಸಿದ್ರೆ ತಾವು ತಮ್ಮ ಮಾಹಿತಿ ಏನಿದೆ ಅದನ್ನು, ಯಾಕಂದರೆ ಕೇಂದ್ರ ಸರ್ಕಾರದಲ್ಲಿರುವ ಆರೋಪ ಅಂಥೇಳಿ ಮಾಡ್ತಕ್ಕಂಥದ್ದು ಸೂಕ್ತ ಅಂತಲ್ಲ. ಇಷ್ಟು ಮಾತ್ರವಲ್ಲ, ತಮ್ಮ ನಾಯಕರ ಆರೋಪವನ್ನ ಎಂಎಲ್ಸಿ ಸಿಟಿ ರವಿ ಸಮರ್ಥಿಸಿಕೊಂಡಿದ್ದಾರೆ. ದಾಖಲೆ ಇಟ್ಕೊಂಡೇ ಮಾತಾಡ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ಮಧು ಬಂಗಾರಪ್ಪ ಆಧಾರ ಇದ್ರೆ ಕೋರ್ಟ್ಗೆ ಹೋಗ್ಲಿ ಅಂತ ಕಿಡಿಕಾರಿದ್ದಾರೆ. ಫೋನ್ ಟ್ಯಾಪಿಂಗು ಆಗ್ತಾ ಇದೆ ಅಂತ ಹೇಳಿ ಒಬ್ಬರು ಮಾಜಿ ಮುಖ್ಯಮಂತ್ರಿ, ಇನ್ನೊಬ್ಬರು ಮಾಜಿ ಉಪಮುಖ್ಯಮಂತ್ರಿ, ಒಬ್ಬರು ಕೇಂದ್ರದಲ್ಲಿ ಸಚಿವರು, ಇನ್ನೊಬ್ಬರು ಪ್ರತಿಪಕ್ಷದ ನಾಯಕರು ಹೇಳಿದ ಮೇಲೆ ಏನಾದರೂ ಅವರಿಗೆ ಸುಳಿವಿದ್ದೇ ಇರುತ್ತೆ, ಆಧಾರ ಇದ್ದೇ ಇರುತ್ತೆ. 100% ಇಲ್ಲ, ಇದು ಸಾಧ್ಯನೇ ಇಲ್ಲ. ಯಾರಾದರೂ ಹಂಗೆ ಹೇಳಿದರೆ ಕೋರ್ಟ್ ಇದೆ, ಲಾ ಇದೆ, ಹೋಗಿ ನಮ್ಮ ದೇಶದೊಳಗೆ ಏನು ಯಾರು ನಮ್ಮವರಾಗಲಿ ಬೇರೆಯವರಾಗಲಿ ಯಾರಾದರೂ ಆಗಲಿ ಅದು ಯಾವುದೇ ಥರದ ಸಾಧ್ಯನೇ ಇಲ್ಲ. ಇನ್ನು ಫೋನ್ ಟ್ಯಾಪಿಂಗ್ ವಿಚಾರಕ್ಕೆ ಡಿಕೆ ಪ್ರತಿಕ್ರಿಯಿಸಿದ್ದು ಹೀಗೆ. ನಾನು ಜೈಲಲ್ಲಿದ್ದಾಗ ಪೇಪರ್ ನೋಡಿದ್ದಪ್ಪ, ಒಂದೆರಡು ಸಾಂಗ್ಗಳು ಕೊಟ್ಟಿಲ್ಲ ಸೇಮ್ ಟೈಮಲ್ಲಿ. ಅದು ಸರ್ಕಾರದ ಭಾಗ ಅಲ್ಲ ಇಲ್ಲ, ಆಗ ನಾನು ಇರಲಿಲ್ಲ, ಸರ್ಕಾರ ಬಿಟ್ಟಿದೆ. ನಮ್ಮ ಸರ್ಕಾರ ತೆಗೆದುಬಿಟ್ರಲ್ಲ. ಇನ್ನು ತಮ್ಮ ಮೇಲೆ ಬಂದಿರೋ ಆರೋಪಕ್ಕೆ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸುದೀರ್ಘ ಟ್ವೀಟ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಫೋನ್ ಕದ್ದಾಲಿಕೆಯ ಹಳೆ ಪ್ರಕರಣಗಳನ್ನ ನೆನಪಿಸಿದ್ದಾರೆ. ಜೊತೆಗೆ ನಮ್ಮಿಬ್ಬರ ಸಂಬಂಧ ಕೆಡಿಸಿ ಡಿಕೆರನ್ನ ಒಲಿಸಿಕೊಳ್ಳುವ ಹಗಲು ಕನಸು ಕಾಣ್ತಿದ್ರೆ ಆಲ್ ದಿ ಬೆಸ್ಟ್ ಎಂದಿದ್ದಾರೆ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ನಿರುದ್ಯೋಗಿ ವಿರೋಧ ಪಕ್ಷ ನನ್ನ ಹಾಗೂ ಡಿಕೆ ನಡುವಿನ ಸಂಬಂಧಕ್ಕೆ ಹುಳಿ ಹಿಂಡುವ ಕೆಲಸ ಮಾಡುತ್ತಲೇ ಇದೆ. ಇದರಿಂದ ಅವರೊಳಗೆ ತುಂಬಿಕೊಂಡಿರುವ ಹುಳಿ ಖಾಲಿಯಾಗಬಹುದೇ ಹೊರತು ನಮ್ಮ ಹಾಲು ಜೇನಿನಂಥ ಸಂಬಂಧದ ಮೇಲೆ ಯಾವ ಪರಿಣಾಮವೂ ಆಗುವುದಿಲ್ಲ ಎನ್ನುವುದು ಇಬ್ಬರಿಗೂ ತಿಳಿದಿರಲಿ. ನಮ್ಮ ಶಾಸಕರಲ್ಲಿ ಯಾರೂ ಕೂಡ ನನ್ನ ಇಲ್ಲವೇ ಡಿಕೆ ಬೆಂಬಲಿಗರಲ್ಲ, ಎಲ್ಲರೂ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು. ಸುಳ್ಳು ಸುದ್ದಿಗಳನ್ನು ಹರಡಿ ನಮ್ಮಿಬ್ಬರ ಸಂಬಂಧವನ್ನ ಕೆಡಿಸಿ ಡಿಕೆರನ್ನ ಒಲಿಸಿಕೊಳ್ಳುವ ದುರಾಲೋಚನೆ ಏನಾದರೂ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಇದ್ದರೆ ಅವರ ಹಗಲುಗನಸುಗಳಿಗೆ ಶುಭ ಹಾರೈಸುತ್ತೇನೆ. ಸದ್ಯ ಪಟ್ಟದ ಪಗಡೆಯಾಟದ ಮಧ್ಯೆ ಫೋನ್ ಟ್ಯಾಪಿಂಗ್ ವಿಚಾರ ಸದ್ದು ಮಾಡ್ತಿದೆ. ಮುಂದೆ ಇದು ಯಾವ ಸ್ವರೂಪ ಪಡೆಯುತ್ತೋ ಕಾದು ನೋಡಬೇಕು. ಅನಿಲ್ ಕಲ್ಕೆರೆ, ಟಿವಿ9 ಬೆಂಗಳೂರು.